ಹಿಂಗಾಗಿ ಅಣ್ಣ ಧರ್ಮದ ಬೆನ್ನ ಹತ್ತಿರತಕ್ಕಂತ ಮನುಷ್ಯ ಭೂಮಿ ಮೇಲೆ ಬಹಳ ದೊಡ್ಡವ. ಅಂತ ಕೆಲ್ಸಕ್ಕೆ ನೀವ್ ಯಾಕ ಮೂಗು ಮುರಿದಾಡ್ತೀರಿ? ನಿಮ್ಮ ಹೊಲದಾಗ ನೀವು ದುಡ್ಕೊಂಡ್ ತಿನ್ನಕ್ ಯಾಕೆ ನಾಚತ್ತೀರಿ? ಸಿಟಿಗೆ ಹೋಗಿ ಮತ್ತೊಬ್ಬರ ಮನಿ ಪೈಖಾನಿ ತೊಳೆದು ಊರಿಗೆ ಬಂದು ಸಾವುಕಾರ ಅನಿಸ್ಕೊಳಕ್ ಚಲೋನೋ ಏನ? ಈಗ ನೋಡ್ರಿ, ಇಷ್ಟು ಮಂದಿ ಇದಿರಿ ನೀವು, ನಾ ಹೇಳಿದ್ದೆಲ್ಲ ಸಮಾಧಾನಕ್ಕೆ ಒಂದು ವಿಚಾರ ಮಾಡ್ರಿ. ಬೆಂಗಳೂರಿಗೆ ಹೋಗಿರ್ತಾವ, ಹೌದು, 1ನೇ ತಾರೀಕಿಗೆ ಹೋಗಿರ್ತಾರ, ಮುಂದಿನ ತಿಂಗಳು 1ನೇ ತಾರೀಕಿಗೆ ಹೊಳಿ ಬರ್ತಾರ ಅಜ್ಜಾರ್ ಅಂತ ನಮಸ್ಕಾರ ಮಾಡಾಕ. ಹೌದಾ? ಇವ್ರು ಕೇಳ್ತಾರ, ಏನಪ್ಪ ಆರಾಮದೆ? ಹಾ ಸ್ವಾಮೀಜಿ ಆರಾಮಿದ್ದೇವೆ, ನೀವ್ ಹೇಗಿದ್ದೀರಾ ಅಂತಾರ ಅವರು. ಹೋ ಯಾ ಆರಾಮದೇವ್, ನೀ ಆರಾಮದೇಯಪ್ಪ, ಇದು ನಮ್ಮ ಭಾಷಾ. 20 ವರ್ಷ ಹೂರಿ ಬುದ್ಧಿ ಆರಾಮದೇವ್ ನೀವು ಆರಾಮದಿರ ಅನ್ನೋ ಭಾಷಾ 30 ದಿವಸ ಚೇಂಜ್. ಹಾ ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಾ? ಆಯ್ತಪ್ಪ ನಾವು ಚೆನ್ನಾಗಿದ್ದೇವೆ, ನಿಂದೆಲ್ಲ ಚೆನ್ನಾಗೈತೆ. ಏನ್ ಮಾಡೋರು? ಅಲ್ಲಿ ಏನ್ ಮಾಡ್ತಿ? ಅಲ್ಲಿ ನಾನು ತುಂಬಾ ಕೆಲಸ ಮಾಡ್ತೇನೆ ಸ್ವಾಮೀಜಿ. ಏನ್ ಮಾಡ್ತಿ? ಸ್ವಲ್ಪ ಅವ್ರ ಮನೆ ಪಾಯ್ಕಾನೆ ತೊಳಿತೀನಿ, ಇವ್ರ ಮನೆದಾರ ಪಾಯ್ಕಾನೆ ತೊಳಿತೀನಿ. ಮತ್ತ ಆ ಹಿಂದ ಕುಂಡಿ ಹಿಂದ ಪಾಕೆಟ್ನಾಗ ಇಟ್ಟು ದಿಪ್ಪ ಅಂತ ಇಟ್ಕೊಂಡ್ ಬರುದು, ಅದನ್ನು ಅದ್ರ ತುಂಬ ಬರೀ ವಿಸಿಟಿಂಗ್ ಕಾರ್ಡ ಇರುದ್ 200 ರೂಪಾಯಿ. ಆ ಕಾಡಿಂದ ಬರುವಾಗ ಟ್ರೈನಿಗೆ ಬಂದಿರ್ತಾನ ಅವ 60 ರೂಪಾಯಿ ಟಿಕೆಟ್ ಕೊಟ್ಟ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಒಳಗ ಏರ್ಪೋರ್ಟ್ ಅದ ಫೋಟೋ ಹಾಕಿರ್ತಾನ. ಇಲ್ಲಿ ಹೋಗುವಾಗ ಮತ್ತೆ ಇವ್ರು ಅಂತ ಗದ್ಗಿಯಾಗಿಂದ 100 ರೂಪಾಯಿ ತಗೊಂಡ್ ಹೋಗ್ಬೇಕವ, ಇಲ್ಲಾಂದ್ರೆ ಅವ್ರು ಸಂಘದಾಗ ಸಾಲ ಮಾಡಿ 500 ಕೊಟ್ಟು ಬೆಂಗಳೂರಿಗೆ ಕಳಿಸ್ಬೇಕು. ಹೊಳೆ ಹೊಲ ಇದ್ದ ಮನಿ ಇದ್ದ ಏನೂ ಮಾಡಬೇಡ್ರಿ ನೀವು. 2 ಎಮ್ಮಿ ಕಟ್ರಿ, ಇಲ್ಲ 2 ಆಕಳ ಕಟ್ರಿ, 20 ಲೀಟರ್ ಹಾಲು ಹಿಂಡತಾವ. 50 ರೂಪಾಯಿ ಹಿಡಿದ್ರೆ ದಿನಕ್ಕೆ 1000, ತಿಂಗಳಿಗೆ 30,000. ನಿಮ್ಮವ್ವ, ನಿಮ್ಮ ಅಪ್ಪ, ನಿಮ್ಮ ಅಕ್ಕ, ತಂಗಿ, ಹಬ್ಬ ಹುಣ್ಣಿಮೆ, ಜಾತ್ರೆ, ನಮ್ಮೂರ, ನಮ್ಮ ಜನ, ನಮ್ಮ ನಾಡ, ನಮ್ಮ ಭಾಷಾ ಸಮೃದ್ಧಿಗೆ ಬೆಳಿತೈತಿ. ಅದನ್ನ ಬಿಟ್ಟಿದ್ದು ಬಡ ಬಡ ಟ್ರೈನ್ ಹತ್ತಾವು, ಬೆಂಗಳೂರಿಗೆ ಹೋಗ್ತಾವು, ಅಲ್ಲಿ ಮಾಡಬಾರದೆಲ್ಲ ಮಾಡ್ತಾವು, ವರ್ಷಕ್ಕೊಮ್ಮೆ ಇಲ್ಲಿ ಬರ್ತಾವು, ನಾರು ಎಣ್ಣೆ ಹಚ್ಕೋತಾವು, ಇಸ್ತ್ರಿ ಅರಿವಿ ಹಾಕೋತಾವು, ಅಡ್ಡಾಡ್ತಾವು, ಮತ್ತೆ ಮರುದಿವ್ಸ ಹೋಗ್ತಾವ. ಆತಿ ಇಲ್ಲಿ ಸತ್ರು ಬರೋಂಗಿಲ್ಲ, ಹುಟ್ಟಿರು ಬರೋಂಗಿಲ್ಲ. ಇಲ್ಲಿ ನೀನ ಮಾಲಕ. ನೀ ಸೂಟಿಗೆ ಯಾವಂಗಾರ ಅರ್ಜಿ ಕೊಡ್ಬೇಕೇನ? ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಅಂತ ಕೇಳ್ಬೇಕೇನ?